ಕಿರಣ್ ರಾಜ್ ಅವರು ಸಿನಿಮಾದ ಜೊತೆ ಕರ್ಣ ಧಾರಾವಾಹಿ ಯಾಕೆ ಮಾಡುತ್ತಿದ್ದಾರೆ? ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕರ್ಣ ಧಾರಾವಾಹಿ ಮೂಲಕ ಕಿರಣ್ ರಾಜ್ ಅವರು ಕಿರುತೆರೆ ಕಂಬ್ಯಾಕ್ ಮಾಡಿದ್ದಾರೆ. ಈ ಧಾರಾವಾಹಿ ಒಳ್ಳೆಯ TRP ಪಡೆದಿದೆ. ಕನ್ನಡತಿ ಧಾರಾವಾಹಿ ಬಳಿಕ ಅವರು ಕಿರುತೆರೆಗೆ ತೊಡಗಿಕೊಂಡರು. ಈಗ ಜಾಕಿ 42 ಸಿನಿಮಾ ಕೆಲಸಗಳಲ್ಲಿ ಮಧ್ಯೆ ಇವರು ಕಿರುತೆರೆ ಸಮಯ ಮೀಸಲಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಎಂದು ಕೂಡ ಅವರು ತಿಳಿಸಿದ್ದಾರೆ. ಅಜ್ಜಿಗಾಗಿಯಂತೆ ಕರ್ಣ ಧಾರಾವಾಹಿಗೆ ಒಳ್ಳೆ TRP ಸಿಕ್ಕ ಬಗ್ಗೆ ಕಿರಣ್ ರಾಜ್ ಅವರು ಖುಷಿ ಹೊರಹಾಕಿದ್ದಾರೆ. ಧಾರಾವಾಹಿ ನಂಬರ್ 1 ಬಂದಿದ್ದು ಖುಷಿ ತಂದಿದೆ. ಜನರು ನನ್ನ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಒಂದೊಳ್ಳೆ ಕಥೆ ಸಿಕ್ಕರೆ ಟಿವಿಯಲ್ಲಿ ಮಾಡಬೇಕು ಎಂದುಕೊಂಡಿದ್ದೆ. ಆಗ ಕರ್ಣ ಬಂತು. ನಾನು ಧಾರಾವಾಹಿ ಮಾಡಲು ನನ್ನ ಅಜ್ಜಿ ಕೂಡ ಕಾರಣ. ಅವರಿಗೆ 70 ವರ್ಷ ಆಗಿದೆ. ಅವರು ಊರಲ್ಲಿ ಇರುತ್ತಾರೆ. ಅವರು ನೋಡೋದು ಧಾರಾವಾಹಿ ಮಾತ್ರ. ಹೀಗಾಗಿ ಅವರ ಖುಷಿಗೆ ಈ ಧಾರಾವಾಹಿ ಮಾಡುತ್ತಿದ್ದೇನೆ ಎಂದು ಕಿರಣ್ ರಾಜ್ ಅವರು ಹೇಳಿದ್ದಾರೆ. ಓಕೆ ಗೈಸ್, ಮುಂದೆ ನೋಡಲು ಸಿಗೋಣ. ಲವ್ ಯು ಸೋ